ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ನ್ಯೂಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ನಾನು ಮಾಡುವ ರೀತಿಯಲ್ಲಿ ಮಾಡಿ ತೋರಿಸ್ತಿದ್ದೇನೆ ನೋಡಿ. ಇಲ್ಲಿ ನಾನು ಸ್ವಲ್ಪ ತೊಂಡೆಕಾಯಿ ತಗೊಂಡಿದ್ದೇನೆ. ಅದನ್ನು 2-4 ಭಾಗ ಮಾಡಿ ಕಟ್ ಮಾಡಿದರೆ ಆಯಿತು. ಹಾಗೆ ಎಲ್ಲ ತೊಂಡೆಕಾಯಿಯನ್ನು ನಾನು ಕಟ್ ಮಾಡಿದ್ದೇನೆ. ಹೀಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿದರೆ ಬೇಗ ಬೇಯ್ತದಲ್ವ, ಇಲ್ಲದಿದ್ದರೆ ಬೇಯೋದಿಲ್ಲ. ಅದಕ್ಕಾಗಿ ಹಾಗೆ ಮಾಡೋದು. ಕೆಲವರು ಒಂದೊಂದು ರೀತಿಯಲ್ಲಿ ಒಂದೊಂದು ಟೈಪಲ್ಲಿ ಕಟ್ ಮಾಡ್ತಾರೆ. ನಾನು ಹೀಗೆ ಕಟ್ ಮಾಡೋದು ಯಾವತ್ತು, ಜಾಸ್ತಿ ಕೂಡ ಇದೇ ರೀತಿಯಲ್ಲಿ ಮಾಡೋದು. ನೆಕ್ಸ್ಟ್ ಇಲ್ಲಿ 1 ಈರುಳ್ಳಿ, 2 ಬೆಳ್ಳುಳ್ಳಿ, ಅಂದರೆ ಬೆಳ್ಳುಳ್ಳಿ ದೊಡ್ಡದಿತ್ತು ಹಾಗೆ 2 ತಗೊಂಡದ್ದು. ಅದನ್ನು ಚಿಕ್ಕದಾಗಿ ಕಟ್ ಮಾಡಿದರೆ ಆಯಿತು. ತೊಂಡೆಕಾಯಿ ಪಲ್ಯಕ್ಕೆ ಇಲ್ಲಿ ಸ್ವಲ್ಪ ಮಸಾಲೆ ಹಾಕಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಮೆಣಸು ಹಾಕಿ ಅದನ್ನು ಹುರಿಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದರೆ ಮಾತ್ರ ಅದು ತುಂಬ ಟೇಸ್ಟಾಗಿ ಬರ್ತದೆ. ಆ ರೀತಿ ಮಾಡಿ ನೋಡಿ ಒಮ್ಮೆ ನೀವು ಕೂಡ. ಸ್ವಲ್ಪ ಮೆಣಸು ಮತ್ತು ಅದು ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ, ಆಮೇಲೆ ಜೀರಿಗೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫ್ರೈ ಆದಮೇಲೆ ಇರಿಸಿ, ಅದು ಆರಿದ ನಂತರ ಮಿಕ್ಸ್ ಮಾಡಬೇಕು, ಅಂದರೆ ಗ್ರೈಂಡ್ ಮಾಡಬೇಕು ಅದರ ಹುಡಿಯನ್ನು. ಅದು ಟೇಸ್ಟಾಗಿರ್ತದೆ ಅಷ್ಟೇ, ಬೇರೆ ಏನು ಹಾಕಲಿಕ್ಕಿಲ್ಲ. ಆ 3 ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಬೇರೆ ಏನು ಹಾಕಿದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ನೋಡಿ ಒಮ್ಮೆ. ಆಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಬೇಕು. ಮೊದಲು ಸಾಸಿವೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಅದು ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಅಷ್ಟೇ, 2 ಸಲ ತಗೊಂಡದಲ್ವ, ಅದನ್ನೇ ಹಾಕಿದರೆ ಆಯಿತು. ಅಂದರೆ ದೊಡ್ಡದಿತ್ತು ಬೆಳ್ಳುಳ್ಳಿ, ಹಾಗೆ 2 ತಗೊಂಡದ್ದು. ಅದನ್ನು ಹಾಕಿ ಫ್ರೈ ಮಾಡಿ. ಅದಾದಮೇಲೆ ಅದನ್ನು ಫ್ರೈ ಮಾಡಿದ ನಂತರ ಅದಕ್ಕೆ ಕಟ್ ಮಾಡಿದ ಈರುಳ್ಳಿಯನ್ನು ಕೂಡ ಹಾಕಿ, ಅದು ಫ್ರೈ ಆಗಬೇಕು ಅಂತ ಇಲ್ಲ, ಈರುಳ್ಳಿ ಹಾಕಿ ಆಮೇಲೆ ಸ್ವಲ್ಪ ಮಗುಚಿ ಅದನ್ನು ಆಚೆ ಈಚೆ ಮತ್ತು ಅಲ್ಲಿ ಸ್ವಲ್ಪ ಬಾಡಿದ ಹಾಗೆ ಆದರೆ ಸಾಕು. ನಂತರ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕು, ರುಚಿಗೆ ನೋಡಿಕೊಂಡು ಹಾಕಿದರೆ ಆಯಿತು. ರುಚಿ ಎಷ್ಟು ಬೇಕೋ ಅಷ್ಟೇ, ಮತ್ತೆ ಬೇಕಿದ್ದರೆ ಮತ್ತೆ ಲಾಸ್ಟಿಗೆ ಸೇರಿಸಿದರೆ ಆಗ್ತದೆ. ಫಸ್ಟಿಗೆ ಉಪ್ಪು ಜಾಸ್ತಿ ಹಾಕಿದರೆ ಅದು ಕೂಡ ಟೇಸ್ಟ್ ಇಲ್ಲಲ್ಲ, ಅದಕ್ಕಾಗಿ ಉಪ್ಪು ಬೇಕಾದಷ್ಟು ನೋಡಿ ಹಾಕ್ಕೊಳ್ಳಿ. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾಡಿ ಕಟ್ ಮಾಡಿದ ತೊಂಡೆಕಾಯಿಯನ್ನು ಅದಕ್ಕೆ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ತುಂಬ ನಿಮಿಷ ಮಿಕ್ಸ್ ಮಾಡಬೇಕು ಅಂತಿಲ್ಲ, ನೀರು ಹಾಕಿ ನೀರಲ್ಲಿ ಬೇಯಿಸಿದರೆ ಆಯಿತು. ನೀರು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಿದರೆ ಆಯಿತು. ಊರ ತೊಂಡೆಕಾಯಿ ಆದರೆ ಬೇಗ ಬೇಯ್ತದೆ ಅಲ್ವಾ, ಹಾಗೆ ನಾನು ಸ್ವಲ್ಪ ನೀರು ಹಾಕೋದು.
ಅದು ಬೇಗ ಬೇಯ್ತದೆ ನೀರಲ್ಲಿ. ಫಸ್ಟಿಗೆ ಫ್ರೈ ಮಾಡಿ ಮತ್ತು ನೀರು ಸೇರಿಸಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಆಯಿತು ಅಷ್ಟು. ಚಿಕ್ಕ ತುಂಡು ಕಲ್ಲಂಗಡಿ ಇತ್ತು, ಹಾಗೆ ಅದನ್ನು ಕಟ್ ಮಾಡಿ ಸ್ವಲ್ಪ ಜ್ಯೂಸ್ ಮಾಡಿದ್ದು. ಮಿಕ್ಸಿಯಲ್ಲಿ ಹುಡಿ ಮಾಡಲಿಕ್ಕೆ ಬೇಕಾದ ಐಟಮ್, ಅದನ್ನು ಮಿಕ್ಸಿನ ಜಾರಿಗೆ ಹಾಕಿದ್ದೇನೆ. ಅದನ್ನು ಮಿಕ್ಸ್ ಮಾಡಿಕೊಂಡು ಬರ್ತೇನೆ. ಮಿಕ್ಸ್ ಮಾಡಿ ಆಯಿತು. ಅದನ್ನೀಗ ಅದಕ್ಕೆ ಸೇರಿಸಿ ಸ್ವಲ್ಪ ನೀರು ಹಾಕಿದರೆ ಆಯಿತು. ಅಂದರೆ ಅದರಲ್ಲಿ ಎಲ್ಲ ಇರ್ತದಲ್ವ, ಹಾಗೆ ಅದಕ್ಕೆ ನೀರು ಹಾಕಿ ತೊಂಡೆಕಾಯಿ ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕಿದ್ದರೆ ಸಾಲ್ಟ್ ಕೂಡ ಹಾಕಿ, ಉಪ್ಪು ತಾಗದಿದ್ದರೆ ಉಪ್ಪು ಕೂಡ ಹಾಕಿ. ಇವಾಗಲೇ ನೋಡಿ ಹಾಕಿದರೆ ಟೇಸ್ಟ್ ಆಗ್ತದೆ. ಅಲ್ಲಿ ಮಗುಚಿ ಘಮ ಘಮ ಬರಿಸೋ ತೊಂಡೆಕಾಯಿ ಪಲ್ಯ ಇಲ್ಲಿಗೆ ರೆಡಿ.